ಜಾನಕಿ ಜಾನಕಿ, ಏನ್ರಿ ಅದು? ನನ್ನ ವಾಚಲ್ಲಿ ಇಟ್ಟಿದ್ದೆ, ಏನಾಯ್ತೆ? ವಾಚ? ಅಯ್ಯೋ ರಾಮ, ಕಟ್ಕೊಂಡು ಹಾಳಾಗ್ ಹೋಗುತ್ತಂತ ನಾನೇ ಜಪಾನ ಪೆಟ್ಕೆಲಿಟ್ಟಿದ್ದೀನಿ. ಅಯ್ಯೋ, ವಾಚ್ ಇರೋದು ಕಟ್ಕೊಳಕಲ್ವೇನೆ? ಗೊತ್ತು ಕಣ್ರಿ, ವಾಚ್ ಅದು ಕಟ್ಕೊಳಕ್ಕೆ, ಆದ್ರೂ ಅದನ್ನ ಯಾಕೆ ಸೌಸ್ಬೇಕು? ಒಂದ್ ಕೆಲ್ಸ ಮಾಡ್ತೀನಿ, ಶೆಟ್ರ್ ಮನೆಗೆ ಹೋಗ್ತೀನಿ. ಶೆಟ್ರು ಮನೇಲಿ ಒಂದ್ 10 ವಾಚ್ ಇಟ್ಟಿದ್ದಾರೆ. ಚಿಪ್ನ ಕಟ್ಕೊಳ್ಳೋದೇ ಇಲ್ಲ ಕಣ್ರಿ. ಹೋಗಿ ನಿಮ್ದು ಸ್ವಲ್ಪ ವಾಚ್ ಕೊಡ್ರಿ ಅಂತ ಇಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ನಮ್ಮ ಹತ್ರನೇ ಇರ್ಬೇಕಾರೆ ಅವ್ರ ವಸ್ತು ನಮ್ಗೆ ಯಾಕೆ? ನಮ್ಮ ಹತ್ರ ಇರೋದು ನನ್ಗೆ ಗೊತ್ತು, ಆದ್ರೂ ನಮ್ ವಸ್ತು ಸವಿ ಬರ್ದು ಕಣ್ರಿ. ಸರಿ, ವಾಚು ಬೇಡ ಏನೋ ಬೇಡ, ನಡಿ ಸಿನಿಮಾ ಹೋಗೋಣ. ಸಿನಿಮಾಗ? ಈ ಡ್ರೆಸ್ ಅಲ್ಲ, ಈ ಡ್ರೆಸ್ ಅಲ್ಲಿ ನಿಮ್ ಜೊತೆ ಸಿನಿಮಾಗೆ ನಾನ್ ಬರಲ್ಲ ಕಣ್ರಿ. ಯಾಕೆ? ಏನ್ರಿ, ಗಂಡ ಹೆಂಡತಿ ಸಿನಿಮಾಗೆ ಹೋಗ್ತಾರಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಡ್ರಿ. ಸ್ಟ್ಯಾಂಡರ್ಡ್ ನೋಡ್ರಿ, ಈಗ ನೀವು ಸೂಟ್ ಹಾಕೊಳ್ಳಿ. ಅಯ್ಯೋ, ಸೂಟ್ ನನ್ನ ಹತ್ರ ಇಲ್ವಲ್ಲೇ? ಮತ್ ನನ್ನ ಹತ್ರ ಒಳ್ಳೊಳ್ಳೆ ಸೀರೆಗಳಿದ್ಯಾ? ಈ ಸೀರೆ ಪಕ್ಕದ ಮನೆಯವ್ರದ್ದು. ಈಗ ಒಂದ್ ಕೆಲ್ಸ ಮಾಡ್ತೀನಿ, ಶೆಟ್ರ್ ಅಳಿಯ ಅಮೆರಿಕದಿಂದ ಬಂದಾನೆ. ಅವ್ರ ಅಳಿಯ ಇದೇ ಹೈಟು, ಇದೇ ಪರ್ಸನಾಲಿಟಿ, ಇದೇ ಫಿಗರ್. ಅವ್ನ ಸೂಟು ನಿಮಗ್ ಸೂಟ್ ಆಗತ್ತೆ, ನಾನು ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ. ನೋಡು, ನಾನ್ ಸೂಟ್ ಹಾಕೋಲ್ಲ. ನಾನ್ ಏನ್ ಹಾಕಿದ್ರು ಜುಬ್ಬಾ ಪೈಜಾಮ ನನ್ ಸೂಟ್. ಇವತ್ತು ನೀವು ಸೂಟ್ ಹಾಕೊಳ್ಳಿಲ್ಲ ಅಂತ ನಿಮ್ ಜೊತೆ ನಾನು ಸಿನಿಮಾಗೆ ಬರೋಲ್ಲ. ನಾನು ಹಾಕಲ್ಲ ಕಣೆ. ನೀವು ಹಾಕೊಳ್ಳಬೇಕು. ನಾನು ಹಾಕಲ್ಲ ಕಣೆ. ನೀವು ಹಾಕೋಬೇಕು. ನಾನು ಹಾಕಲ್ಲ. ನೋಡಿ, ನಾನ್ ನಿಮ್ ಹೆಂಡತಿ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕು. ನಾನ್ ನಿನ್ ಗಂಡ, ನಾನ್ ಹೇಳ ನೀನ್ ಕೇಳ್ಬೇಕು. ನೋಡಿ, ನನಗ್ ಸಿಟ್ಟು ಬರ್ತಾ ಇದೆ. ಏನ್ ಮಾಡ್ತೀಯ? ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಏನ್ ಮಾಡ್ತೀಯ? ಏನ್ ಮಾಡ್ತೀನ? ಉರಿದ ಕೋಪಾಗ್ನಿಯಲ್ಲಿ ಕರ್ಣನ ಶಿರದ ಭಾಂಡದಲ್ಲಿವನ, ನೊರೆನೆತ್ತರಲಿವನ ಅಗ್ರಜನ, ಕೊಬ್ಬಿದ ನೆನನ ಕೊಯ್ದು ದುರುಳ ಶಕುನಿಯ ಕಾಳಗದೊಳ್ ಎಡೆಬೆರೆಸಿ ಕುದಿಸಿ ಮಹೋಗ್ರಭೂತದ ನೆರವೆ ಗುಣಲಿಕ್ಕುವೆನು ಸದಿ ಕೇಳೆಂದನ ಭೀಮ. ಜಾನಕಿ, ಈ ನೋವು ಬೇಕಾದ್ರೆ ಸಹಿಸ್ಕೋತೀನಿ, ಆದ್ರೆ ನೀನ್ ಹಾಡೋದನ್ನ ಮಾತ್ರ ಸಹಿಸ್ಕೊಳಕ್ ಆಗಲ್ಲ ಕಣೆ. ನೋಡು, ಅಕ್ಕಪಕ್ಕದ ಮನೆಯವರೆಲ್ಲ ಭಯ ಪಟ್ಕೊಂಡ್ಬಿಡ್ತಾರೆ. ಮನೆ ಮಾಲೀಕರು ಬೇರೆ ಬಂದಿದ್ದಾರೆ, ಮನೆ ಖಾಲಿ ಮಾಡು ಅಂದ್ಬಿಡ್ತಾರೆ. ಸೀತಾಪತಿ ಊರಲ್ಲೆಲ್ಲ ಹೇಳ್ಕೊಂಡು ನನ್ನ ಮಾನ ತೆಗೆದ್ಬಿಡ್ತಾನೆ. ದಯವಿಟ್ಟು ಹಾಡೋದನ್ನ ನಿಲ್ಸೆ. ನೀವು ಸೂಟ್ ಹಾಕೋತೀರಾ? ನೋಡು, ನೀನು ಹಾಡಿ ನನ್ನ ಮಾನ ಕಳಿಯೋದಕ್ಕಿಂತ ಕಂಡೋರ್ ಸೂಟ್ ಹಾಕೊಳ್ಳೋದೇ ಉತ್ತಮ. ತಗೊಂಬ ಹೋಗು. ಇದು ಬೇರೆ. ಪ್ರಸಾದು, ನಿನ್ ಹೆಂಡತಿ ಇಷ್ಟು ಚೆನ್ನಾಗಿ ಪದ್ಯ ಹಾಡ್ತಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀನ್ ಯಾವತ್ತಾದ್ರೂ ಹೇಳಿದ್ದೇನೆ ನನ್ನಂತ? ಅಯ್ಯೋ, ನನ್ನ ಹೆಂಡತಿ ಇಷ್ಟೊಂದು ವಿದ್ಯೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನೋಡಿ, ನಂಗೆ ತುಂಬಾ ಸುಸ್ತಾಗ್ತದೆ, ತಲೆ ಸುತ್ತದೆ. ದಯವಿಟ್ಟು ನನ್ನೇನು ಕೇಳಬೇಡಿ. ಪ್ರಸಾದು ಸಾರ್, ಒಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಪ್ರಸಾದ್ ಅವ್ರ ಹೆಂಡತಿ ಹಾಡು ಹೇಳಿದ್ದನ್ನ ನಾವು ನೋಡಿದ್ದಕ್ಕೆ ಪ್ರಸಾದ್ ಅವರು ಕೋಪ ಮಾಡ್ಕೊಳ್ಳಿಲ್ಲ ತಾನೆ? ಓ ಸೀತಾಪತಿ, ಅವರು ಕೋಪ ಬಂದಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ನೀನೀಗ ಎಲ್ಲರ ತಲೆನೂ ತಿಂತಾ ಇದ್ರೆ ನೀನು ಹೋಗಿ ನಿನಗ್ ಬಾಡಿಯ ಕೊಟ್ಟಲ್ಲ ಮನೇನ. ಅಯ್ಯೋ, ವಿನಾಕಾರಣ ಇವ್ರ ಮನಸ್ಸಿಗೂ ಬೇಜಾರು ಮಾಡ್ಬಿಟ್ನಲ್ಲ. ನನ್ ಸಂಕಟ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇವತ್ತೇ ಊರ್ಗ್ ಹೋಗಿದ್ದಾಳ.